ಯಾವ ಪುಸ್ತಕ ನೀವು ಇಡೀ ವಿಸಿಟ್ ಮಾಡಿದಾಗ ನಿಮ್ಗೆ ಯಾವ್ದಾವ್ದು ಪುಸ್ತಕ ಯಾವುದು ಕೂಡ ಇಷ್ಟವಾದಲ್ಲಿ ಅದು ಈ ಕಾಲೇಜಿಗೆ ಈ ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕಂತ ಹೇಳಿದ್ರೆ ಅದನ್ನು ತಾವು ಇವತ್ತಿಲ್ಲಿ ನೋಟ್ ಮಾಡಿದ್ರೆ ಹಿಂದಿನ ಸಾರಿನೂ ಕೂಡ ಹೀಗೆ ಮಾಡಿತ್ತು. ನಾವು ಪುಸ್ತಕಗಳನ್ನು ಗುರುತಿಸಿದ್ವಿ, ಅವರಿಗೆ ಹೇಳಿದ್ವಿ ಸ್ಟಾಲ್ನವರಿಗೆ, ನನ್ನ ಇಂತಿಂತ ಶಾಲೆಗಳಿಗೆ ಕಳಿಸ್ಕೊಡಿ ಇಷ್ಟು ಅಮೌಂಟಿಂದು ಅಂತ. ಹೌದು, ಅದರದ್ದು ಬಿಲ್ಲನ್ನು DC ಕಳಿಸ್ತಾರೆ. ಅದೇ 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 ಸಿಸ್ಟಮ್. ಅದೇ ಅಷ್ಟೇ ಅಧ್ಯಕ್ಷ. ಈಗ ನೇರವಾಗಿ ಪುಸ್ತಕಗಳು ಇದಕ್ಕೆ ಹೋಗ್ಲಿ. ನಮ್ಮ ಶಾಸಕರ ಸನ್ಮಾನ್ಯ ಅಧ್ಯಕ್ಷರೇ, ಇದು ಒಳ್ಳೆ ಯೋಜನೆ. ಶಾಲಾ ಮಕ್ಕಳಿಗೆ ಲೈಬ್ರರಿಗೆ ಪುಸ್ತಕಗಳು ಸರ್ಕಾರದ ವತಿಯಿಂದ ಹೋಗೋದು ಕಡಿಮೆ, ಮತ್ತೆ ಯಾರೋ ದಾನಿಗಳು ಕೊಡೋದು, ಬೇರೆ NGOs ಕೊಡೋದು ನಾವು ನೋಡಿದ್ದೀರಿ, ನಾವ್ಯಾರು ಕೊಟ್ಟಿದ್ದಿಲ್ಲ. ಒಳ್ಳೆ ಯೋಜನೆ. ಆದರೆ ಸರ್ಕಾರ ಯಾಕೆ ಕಂಜೂಸ್ತನ ಮಾಡ್ತಾ ಇದೆ? ನಮ್ಗೆ ಕೊಟ್ಟಿರೋ 2 ಕೋಟಿ ಅಭಿವೃದ್ಧಿಗೆ ಕೊಟ್ಟಿರೋದು. ಅದನ್ನ ಇವಾಗ ಬಡ್ಜೆಟ್ ಅನೌನ್ಸ್ ಮಾಡುವಾಗ ನಮ್ಗೆ ಅಭಿಮಾನ ಇದೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ, ಪುಸ್ತಕದ ಬಗ್ಗೆ ಅಭಿಮಾನ ಇದೆ. ಅಭಿಮಾನ ಇದ್ದರೆ ಈ ಸರ್ಕಾರಕ್ಕೆ, ಮತ್ತೆ ಸರ್ಕಾರ ಏನು ಪಾಪರ್ ಆಗಿಲ್ಲ ಅಂದ್ರೆ ಎಕ್ಸ್ಟ್ರಾ ಕೊಡ್ಲಿ, ಒಳ್ಳೇದಲ್ವಾ? ಅವಾಗ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ತೈತೆ. ಸರ್ಕಾರಕ್ಕೆ ಕಾಳಜಿ ಇದೆ, ಕನ್ನಡದ ಬಗ್ಗೆ ಪುಸ್ತಕದ ಬಗ್ಗೆ ಕಾಳಜಿ ಇದೆ. ಇಲ್ಲಾದ್ರೆ ಅದರಲ್ಲೇ ನೀವು ಉಜ್ಜಾಕ್ ಹೋದ್ರೆ ಅದ್ರ ಏನು ಕಾಳಜಿ ಅರ್ಥ ಆಗಲ್ಲ. ಈಗಾಗಲೇ ನಾವು ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ, 2 ಕೋಟಿಯಲ್ಲಿ ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ನಾವು. ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ. ಈಗ ಬೇಡ, ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ಲಿ, ಜನಕ್ಕೂ ಅರ್ಥ ಆಗ್ಲಿ, ಸರ್ಕಾರಕ್ಕೂ ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರಲಿ ಅಂತ ಕೊಡ್ತಾ ಇದ್ದೀನಿ. ಬೇಡ ಅಂದ್ರೆ ಬೇಡ, ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ, ನಮ್ಮ ಬಡ್ಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ ಅಭಿಪ್ರಾಯ. ಅರಿವು ಕೇಂದ್ರ ನಡೆಸ್ತೀವಿ, ಗ್ರಾಮೀಣ ಮಟ್ಟದಲ್ಲಿ ಲೈಬ್ರರಿ ನಡೆಸ್ತೀವಿ, ಬೇರೆ ಚರ್ಚೆ ಬೇಡ. ಮನವಿ ಎಲ್ಲ ಶಾಸಕರಲ್ಲೂ ವೈಯಕ್ತಿಕವಾಗೂ ಕೂಡ ನಮ್ಮ ಜವಾಬ್ದಾರಿ ಕೂಡ ಇರ್ತದೆ. ವೈಯಕ್ತಿಕವಾಗೂ ಕೊಟ್ಟು ಅರಿವು ಕೇಂದ್ರಗಳಿಗೆ ಕೊಟ್ರೆ ಸಹಾಯ ಆಗುತ್ತೆ ಅಂತ. ಈಗ ಪ್ರತಿಪಕ್ಷ ನಾಯಕರೇ, ಸರ್ಕಾರದಿಂದ ಏನ್ ಕೊಡಬೇಕು, ಒಂದು ಸಮಾಜದ ಜವಾಬ್ದಾರಿ ಇರ್ತದೆ. ನೀವು ಸಲಹೆ ಕೊಟ್ಟಿದ್ದೀರಿ, ನಮ್ಮ ಅರಿವು ಕೇಂದ್ರಗಳಿಗೆ ಇನ್ನ ಲಾಭ ಆಗುತ್ತೆ ಅಂತ. ನೀವು ಸಲಹೆ ಕೊಟ್ಟಿದ್ದೀರಿ, ಸರ್ಕಾರ ಹೇಳ್ತದೆ. ಅದು ನಾನು ಕೇಳುವಂಥದ್ದು, ಶಾಸಕರಿಂದ ಪುಸ್ತಕದ ಕೊಡ್ಲಿಕ್ಕೆ ಏನಿಷ್ಟು ಬೇಸರ? ಬರೀ ಸರ್ಕಾರ ಮಾತ್ರ ಕಾಳಜಿ ವಹಿಸಬೇಕಾ? ನೀವು ಶಾಸಕರಿಗೆ ಕಾಳಜಿ ವಹಿಸಿ ಹಾಕಿ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಕೊಡ್ಬೋದು. ನೀವು ಬರೀ ಒಂದು ಕಾಂಕ್ರೀಟ್ ಲೈಟ್ ಪೈಪ್ ಹಾಕುವ ಬದಲು 2 ಲಕ್ಷ ರೂಪಾಯಿ ನಿಮ್ಮ ಶಾಸಕರಿಂದ ಕೊಟ್ರೆ ನಿಮ್ಗೇನು ಲಾಸ್ ಆಗ್ತದೆ? ಅದೆಷ್ಟು ಬೇಜಾರಿಲ್ಲ, ಬೇಜಾರಿಲ್ಲ. ನಾವು ನಮ್ಮ ಅಭಿವೃದ್ಧಿ ಹಣ ಇರ್ತದಲ್ಲ, ಕಾರ್ಪೊರೇಷನ್ ಕೊಡೋ ಅಭಿವೃದ್ಧಿ ಅಲ್ಲ, ದುಡ್ಡು ಕೊಟ್ಟಿದ್ದೀನಿ ನಾನು. 5 ಕೋಟಿ ರೋಡ್ ಮಾಡೋ ದುಡ್ಡನ್ನ ನಾನು ಶಾಲೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅದರದಲ್ಲ ಪ್ರಶ್ನೆ. ಇಲ್ಲಿ ಶಾಸಕರ ನಿಧಿ ಅಂತ ಮೊದಲೇ ನೀವು ಡೈರೆಕ್ಟ್ ಕೊಟ್ಬಿಟ್ಟಿದ್ದೀರಾ. ಒಂದೇ ನಿಮಿಷ ಅಲ್ಲಲ್ಲ, ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ, ನೀವೇ ಆದೇಶನೂ ಮಾಡ್ಬಿಟ್ಟಿದ್ದೀರಾ. ಅದನ್ನ ಪರಿವರ್ತನೆ ಯಾಕೆ ಮಾಡ್ತೀರಾ? ಅದ್ರ ಪಾಡಿಗೆ ಅದಿರ್ಲಿ, ಕೊಡಿ ಎಕ್ಸ್ಟ್ರಾ. ಹೆಂಗು ಬಡ್ಜೆಟ್ ಅನೌನ್ಸ್ ಮಾಡ್ತಾ ಇದ್ದಾರೆ, ಕೊಡಿ. ಅಷ್ಟೇ, ನಾವೇನ್ ಕನ್ಫ್ಯೂಸ್ ಮಾಡಲ್ಲ. ನೀವು 2 ಲಕ್ಷ ಹೇಳಿದ್ದೀರಾ, 4 ಲಕ್ಷ ಮಾಡಿ. 4 ಲಕ್ಷ ಮಾಡಿ. ಎಲ್ಲ ಶಾಸಕರಿಗೆ ಹೇಳಿಷ್ಟೇ, ಇದೊಂದು ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ನಿಮ್ಮ ಶಾಸಕರಿಂದ ತೆಗೆದು ಕೊಡಿ ಅಂತ ಹೇಳಲಿಕ್ಕೆ ಬಯಸಿ. ಈಗ ಸಂತಾಪ ಸೂಚನೆ ನೀವು ತಮ್ಮ ವಿನಂತಿ ಮಾಡಿದ್ದೀರಿ, ಸಂತಾಪ ಸೂಚನೆ ತೆಗೆದುಕೊಳ್ಬೇಕಾದ್ರೆ ಸಂತಾಪ ಸೂಚನೆ